ಹಾಜಿ ಅಸ್ಲಂ ಸಾಹೇಬರು ಮೂಲತಃ ಅವರ ಹೆಸರು ಮಿರ್ಜಾ ಅಸ್ಲಂ ಪಾಷಾ. ಅವರು 1979ರಲ್ಲಿ 1979 ಅವರ TCH ಮುಗಿಸಿದರು. TCH ಮುಗಿಸಿ ಅವರಿಗೂ ಆ ಸಮಯದಲ್ಲಿ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೋಬಹುದಾಗಿತ್ತು. ಆದರೆ ಆ ಸಮಯದಲ್ಲಿ ಅವರಿಗೆ ಒಂದು ಬೇರೆ ಯಾವುದಾದ್ರೂ ವೃತ್ತಿ, ಒಂದು ಬಿಸ್ನೆಸ್ ಅಥವಾ ಯಾವುದೋ ಒಂದು ಸಾಮಾಜಿಕ ಸೇವೆಯನ್ನು ಸ್ಟಾರ್ಟ್ ಮಾಡುವಂಥ ಒಂದು ಮನಸ್ಸಿತ್ತು. ಹಾಗೆ 1979ರಲ್ಲಿ ಅವರ 21ನೇ ವಯಸ್ಸಿನಲ್ಲಿ ಆವಾಗಿನ ಸ್ಥಿತಿಯನ್ನು ತಿಳ್ಕೊಳ್ಳಿ. ಒಬ್ಬಂಟಿಯಾಗಿ ಇಲ್ಲಿಂದ ತುಮಕೂರಿಂದ ಮುಂಬೈಗೆ ಹೋದರು. ತುಮಕೂರಿಂದ ಮುಂಬೈಗೆ ಹೋಗಿ ಅವರ ಉದ್ದೇಶ ಇದ್ದಿದ್ದು ಸೌದಿಗೆ ಹೋಗಬೇಕು, ಮಕ್ಕಾಗೆ ಹೋಗಬೇಕು ಅಂತ ಹೇಳಿ, ಸೌದಿಯಲ್ಲಿ ಅವ್ರು ಕೆಲಸ ಮಾಡಬೇಕು. ಸೊ ಯಾರು ಹೆಲ್ಪ್ ಮಾಡೋರು ಇರಲಿಲ್ಲ. ಸೀದಾ ಮುಂಬೈಗೆ ಹೋದರು. ಮುಂಬೈಗೆ ಹೋಗಿ ಅಲ್ಲಿ ಬ್ರೋಕರ್ಸನ್ನು ಹುಡುಕ್ತಾ ಇದ್ದರು. ಯಾರಾದರೂ ಸೌದಿಗೆ ಹೋಗ್ಲಿಕ್ಕೆ ಟಿಕೆಟ್ ಕೊಡುವವರಿದ್ದಾರಾ, ವಿಸಾ ಕೊಡುವವರಿದ್ದಾರಾ ಅಂತ. ಅಲ್ಲಿಗೆ ಹೋಗಿ ಅಲ್ಲಿ ಒಂದು 2-3 ವಾರ ಅಲ್ಲೇ ಸ್ಟೇ ಮಾಡಿ ಟ್ರೈ ಮಾಡಿ, ಆ ಕಾಲದಲ್ಲಿ 20 ವರ್ಷದ ಒಬ್ಬ ಹುಡುಗ ಹಾಗೆ ಒಬ್ಬರಾಗಿ ಮುಂಬೈಗೆ ಹೋಗಿ ಆಮೇಲೆ ಸೌದಿಗೆ ಹೋಗಿ, ಸೌದಿಯಲ್ಲಿ ಒಂದು ನನಗೆ ಎಕ್ಸಾಕ್ಟ್ ಐ ಡೋಂಟ್ ರಿಮೆಂಬರ್, ಅರೌಂಡ್ 8 ಇಯರ್ಸ್ 8 ವರ್ಷದ ಕಾಲ ಅಲ್ಲಿ ತುಂಬ ದುಡಿಮೆಯನ್ನು, ತುಂಬ ಕಷ್ಟದ ದುಡಿಮೆಯನ್ನು ಸಹಿಸಿದರು. ಅಲ್ಲದೆ ಆ ದುಡಿಮೆಯಲ್ಲಿ ಗಳಿಸಿದ ಹಣದಲ್ಲಿ ಸ್ವಲ್ಪ ಒಂದು ಹಣದಲ್ಲಿ ಪುನಃ ಊರಿಗೆ ಬಂದು 8 ವರ್ಷದ ನಂತರ ಊರಿಗೆ ಬಂದು ಒಂದು ಬಿಸ್ನೆಸ್ ಸೆಟ್ ಮಾಡಿದರು, ಒಂದು ವ್ಯಾಪಾರ, ಒಂದು ವೃತ್ತಿಯನ್ನು ಸೆಟ್ ಮಾಡಿದರು. ವ್ಯಾಪಾರ ಮಾತ್ರವಲ್ಲ, ವ್ಯಾಪಾರ ಒಂದು ಜೀವನಕ್ಕೆ ಆಧಾರ ಮಾತ್ರ ಆಗಿತ್ತು. ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ಅವರು ತೊಡಗಿಸಿಕೊಂಡಿದ್ದರು. ಮೊದಲನೇದಾಗಿ ಅವರು ಒಂದು ಲಾರಿ ಸರ್ವಿಸಿಂಗ್, ಟ್ರಾನ್ಸ್ಪೋರ್ಟ್ ಸರ್ವಿಸಿಂಗ್ ಅನ್ನು ನಡೆಸ್ತಾ ಇದ್ರು. ಅದನ್ನು YR ರೋಡ್ ಲೈನ್ಸ್ ನಡೆಸ್ತಾ ಇದ್ರು. ಹಾಗೆ ಅವರ ಸಹೋದರರಾದ ಎಕ್ಸಲೆನ್ಸ್ ಟೈರ್ಸ್ ಶಫೀಕ್ ರಾವ್, ಮಾಜಿ ನಮ್ಮ ಇಲ್ಲಿ NIOS ಟೀಚರ್ ಆಗಿದ್ದ ರಾಬಿಯಾ ಮೇಡಮ್ ಅವರ ತಂದೆ, ಇಬ್ಬರು ಜೊತೆಗಾಗಿ ಬಿಸ್ನೆಸ್ ಮಾಡ್ತಾ ಇದ್ರು. ಹಾಗೆ ಇಟ್ ವಾಸ್ ಇನ್ ಇಯರ್ 2002ರಲ್ಲಿ ಅವರು ಹೀಗೆ ವ್ಯಾಪಾರವೂ ಮಾಡ್ತಿದ್ರು, ಸೋಷಿಯಲ್ ಸರ್ವಿಸ್ ಮಾಡ್ತಿದ್ರು. ಅವರ ಮಿಸಸ್ ಆವಾಗ ಟೀಚರ್ ಆಗಿದ್ರು, ಇವಾಗ HM ಮತ್ತು ರಿಟೈರ್ಡ್ ಆಗಿದ್ದಾರೆ. ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವರ್ಕನ್ನು ಎಲ್ಲ ಅವ್ರು ಮಾಡ್ತಾ ಇದ್ರು. ಹಾಗೆ ಅದರಿಂದಾಗಿ ಉತ್ಸುಕರಾಗಿ ನಾವು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಒಂದು ಮದ್ರಸವನ್ನು ಸ್ಥಾಪಿಸಿದ್ರು. ಮದ್ರಸ ಹೇಗಿದ್ರೆ ಬರೀ 30x40 ಸೈಟ್ ಇತ್ತು. ಅದರಲ್ಲೂ ಬರೀ ಒಂದು ರೂಮಲ್ಲಿ ಅಲ್ಲೇ ಮಸೀದಿ, ಮದ್ರಸ, ಕಿಚನ್. ಆ ಟೈಮಲ್ಲಿ ಇವನ್ ಮಸ್ಜಿದ್ನ ಮಿನಾರವೂ ಕೂಡ ಒಂದು ಕಿಚನ್, ಒಂದು ಪಾತ್ರೆಯನ್ನು ಅದರಲ್ಲಿ ಹಾಕಿ ಮಿನಾರ ಮಾಡಿದ್ರು. ಆವಾಗ ಇದನ್ನು ನೋಡಿದ ದಾನಿಗಳೆಲ್ಲ, ಇವರ ಉತ್ಸಾಹವನ್ನು ನೋಡಿ ಎಲ್ಲರೂ ಅವರಿಗೆ ಮುಂದೆ ಬಂದು ಸಹಕಾರ ಇದ್ದು ಇವತ್ತು 1 ಎಕರೆ ಜಮೀನಿನಲ್ಲಿ ಟೋಟಲ್ 4 ಬಿಲ್ಡಿಂಗು, ಹಾಗೆ 1000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು, 70ಕ್ಕೂ ಹೆಚ್ಚು ಶಿಕ್ಷಕರು, ಎಲ್ಲರಿಗೂ ಒಂದು ಕೆಲಸ ಕೊಡುವಂತಹ ಒಂದು ಸಮಾಜ ಸೇವೆಯನ್ನು ನಮ್ಮ ಹಾಜಿ ಅಸ್ಲಂ ಸರ್ ಅವರು ಮಾಡ್ತಾರೆ. ಅವರೊಂದು ಸರ್ಕಾರಿ ನೌಕರಿಗೆ ಹೋಗಿದ್ದಿದ್ರೆ ಬರೀ ಒಂದು ಸರ್ಕಾರಿ ನೌಕರರಾಗಿ, ಒಂದು ಟೀಚರ್ ಆಗಿ, ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗ್ತಾ ಇದ್ರು ಅವನು. ಆದರೆ ಅದರ ಬದಲಾಗಿ ಸಮಾಜ ಸೇವೆಯನ್ನು ಸೆಲೆಕ್ಟ್ ಮಾಡೋದ್ರಿಂದ, ಅದನ್ನು ಆಯ್ಕೆ ಮಾಡೋದ್ರಿಂದ ಇವತ್ತು ಇಷ್ಟೊಂದು ಜನರಿಗೆ ವಿದ್ಯಾಭ್ಯಾಸ ಕೊಡುವುದು, ಹಾಗೆ ಉದ್ಯೋಗವನ್ನು ಕೊಡುವುದು, ಸಮಾಜ ಸೇವೆಯನ್ನು ಕೊಡುವುದು ಅವರ ಒಂದು ವೃತ್ತಿಯಾಗಿ ಅತಿ ದೊಡ್ಡ ಕೊಡುಗೆಯಾಗಿ ಅವರು ಮಾಡ್ತಾ ಇದ್ದಾರೆ. ಅದೇ ಅಲ್ಲದೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡುತ್ತಾ ಇದ್ದರು. ಹಾಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದರು. ಹಾಗೆ ಇಲ್ಲಿ ಸುತ್ತಮುತ್ತ ಇರುವ ಎಲ್ಲ ಮನೆಯವರಿಗೆ, ಎಲ್ಲ ಸಮುದಾಯದವರಿಗೆ ನಾವು ಕುಡಿಯೋ ನೀರನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಹಾಗೆ ಅನಾಥ ಮತ್ತು ಬಡ ಮಕ್ಕಳ ವಿವಾಹ ಅಥವಾ ಜೈಲಿನಲ್ಲಿರುವ ಕೈದಿಗಳಿಗೆ ಅವರು ಹೊರಗಡೆ ಬಂದಾಗ ಅವರಿಗೊಂದು ಬಿಸ್ನೆಸ್ ಸೆಟ್ ಮಾಡುವುದು, ಒಂದು ವ್ಯಾಪಾರ ವೃತ್ತಿಗೆ ಸೆಟ್ ಮಾಡುವುದು, ಅದನ್ನು ಮಾಡ್ತಾ ಇದ್ದೀವಿ. ಹಾಗೆ ಹಲವಾರು ಸೋಷಿಯಲ್ ಸರ್ವಿಸ್, ಅದು ಹಲವೊಂದು ಸರ್ವಿಸ್ಗಳು ನಮಗೆ ಗೊತ್ತಿಲ್ಲ, ಅವರಾಗೆ ಯಾರಿಗೂ ಹೇಳದೆ ಮಾಡ್ತಾರೆ. ಅನಾಥ ಶವಗಳನ್ನು ಸಂಸ್ಕಾರ ಮಾಡೋದು, ಯಾವುದೋ ಒಂದು ತೀರಿಯೋದು ಯಾವುದು ಗೊತ್ತಿಲ್ಲ ಅಂದರೆ ಇವರು ಮೊದಲಾಗಿರೋದು. ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಉಚಿತವಾಗಿ ಟ್ರೀಟ್ಮೆಂಟ್, ಮನೆಗೆ ಫುಡ್ ಕಿಟ್ ವಿತರಣೆ, ಇವೆಲ್ಲದರಲ್ಲಿ ಇವರಿಗೆ ಅತ್ಯುತ್ತಮವಾದ ಸಾಥ್ ಕೊಟ್ಟವರು, ಒಂದು ಜೊತೆಯಾಗಿದ್ದವರು ಹಾಜಿ ಅಬ್ದುಲ್ ರಹಮಾನ್ ಸರ್ ಅವರು. ಅವರಿಬ್ಬರು ಕಳೆದ 20 ವರ್ಷದಿಂದ 1 ರೂಪಾಯಿ ಕೂಡ ಸಂಬಳ ಪಡೆಯದೆ
ಇಲ್ಲಿ ದಿನ ಮತ್ತು ರಾತ್ರಿ ಅತಿ ಪರಿಶ್ರಮ ಪಟ್ಟು ದುಡಿತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಸೊ when my colleague Gajendra sir said about this ತುಮಕೂರು ಫಿಸಿಕಲ್ ಟೀಚರ್ಸ್ ಅಸೋಸಿಯೇಷನ್, ದೈಹಿಕ ಅಧ್ಯಾಪಕರ ಇದು ಸಂಘಟನೆ ಬಗ್ಗೆ ಹೇಳಿದಾಗ, ಹಾಗೆ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ಸನ್ಮಾನ ಮಾಡ್ತಿರೋದಾಗಿ ಹೇಳಿದಾಗ, ನಾನು ನಮ್ಮ ಹಾಜಿ ಸಾಬರ ಪ್ರೊಫೈಲ್ ಹೇಳಿದೆ. ಹಾಗೆ ನಾನು ನಿನ್ನೆ ಕಳಿಸಿದ್ದೆ ಅವರು ಯಾವ ಸಂಘದಲ್ಲಿ ಅವರು ಫೌಂಡರ್ ಆಗಿದ್ದಾರೆ, ಹಾಗೆ ಡೈರೆಕ್ಟರ್ ಆಗಿದ್ದಾರೆ, ಟ್ರಸ್ಟಿ ಆಗಿದ್ದಾರೆ. ಸೊ ಇದನ್ನೆಲ್ಲ ಪರಿಗಣಿಸಿ ಈ ಒಂದು ಅತ್ಯುತ್ತಮವಾದ ಸಮಾಜ ಸೇವೆಯನ್ನು ಮಾಡ್ತಾ ಇರುವ ಹಾಜಿ ಸಾಬ್ ಅವರಿಗೆ ಮತ್ತು ರಹಮಾನ್ ಸರ್ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ನಾನು ಎಲ್ಲ ದೈಹಿಕ ಶಿಕ್ಷಕರ ಸಂಘಕ್ಕೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅದಕ್ಕೂ ಮೊದಲು ಇಲ್ಲದ ಸನ್ಮಾನದ ನಂತರ ನಾವು ಹಾಜಿ ಸಾಬ್ ಮತ್ತು ರಹಮಾನ್ ಸರ್ ಅವರಿಂದ ಕೆಲವು ಮಾತುಗಳನ್ನು ಕೇಳಲು ಇಚ್ಛಿಸ್ತಾ ಇದ್ದೀವಿ. ಇವಾಗ ನಾವು ಸನ್ಮಾನಕ್ಕೆ ಬಂದಿದ್ದೇವೆ. ಹಾಜಿ ಸಾಬ್ ಅವರನ್ನು ನಾವು ಸನ್ಮಾನಕ್ಕಾಗಿ ಆಹ್ವಾನಿಸುತ್ತೇವೆ. ಇದಕ್ಕಾಗಿ ಸಂಘದ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ನೀವು ಮುಂದೆ ಬಂದು ಹಾಗೆ ಈ ಸಮಾಜ ರತ್ನ ಅವಾರ್ಡ್, ಸಮಾಜ ರತ್ನ ಅವಾರ್ಡ್ ಸಂಘದ ವತಿಯಿಂದ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಹಾಜಿ ಸಾಬ್ ಅವರಿಗೆ ನೀಡುತ್ತಾ ಇದ್ದೇವೆ. ಅವರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಲಾಗಿದೆ. ಉತ್ತಮ ಸಮಾಜ ಸೇವಕ ರತ್ನ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಅಟ್ಯಾಚ್ಮೆಂಟ್ ಇತ್ತು ನಮ್ಮದು. ಹಿಂದೆ ಪಿ ಟೀಚರ್ಸ್ ಆಗಿದ್ದಂಥವ್ರು ಅವರ ಹೆಸರು ಮತ್ತೊಂದು ಅವರು ನಾವು ಭಾರಿ ಕ್ಲೋಸ್. ಅವರು ಥ್ರೋಬಾಲ್ ವಾಲಿಬಾಲ್ ಆಡ್ಸಕ್ಕೆ ಬಂದಾಗ ನಾನು ಹೇಳಿದ್ವಿ, ನೋಡಪ್ಪ ನಿಮ್ಮ ಮಕ್ಕಳು ಮೊದಲೇ ಸ್ಕೂಲು ಏನು ಬೇಡ, ಬೇಕಾದ್ರೆ ನಾನು ಆಡಿಸ್ತೀನಿ, ನೀನು ಮಕ್ಕಳ ಕಡೆಗೂ ನೋಡ್ತಾ ಇರೋ, ಇಲ್ಲ ನಿಮ್ಗೆ ಆಡಿಸೋ ಇಚ್ಛೆ ಇದ್ದರೆ ನೀನು ಆಡಿಸು. ಫಸ್ಟು ನಾವು ಪಿ ಟೀಚರ್ಸ್ ಆಗಿರೋರು ಮಕ್ಕಳು ನೋಡ್ಕೋಬೇಕು. ಆಟ ಓದಿದ್ರೂ ಪರವಾಗಿಲ್ಲ, ಅಕಸ್ಮಾತ್ ನಾವೇನಾದರೂ ಹೆಚ್ಚು ಕಮ್ಮಿ ಮಾಡ್ತಾರೆ ಸ್ಕೂಲ್ ಹೋದ್ರೆ ಮತ ತೋರ್ಸೋಕ್ಕಾಗಲ್ಲ ಆ ಥರ ಹೇಳ್ತಾರೆ. ನಿಮ್ಮ ಸಜೆಷನ್ ತುಂಬ ಒಳ್ಳೆಯದು. ಯಾಕೆಂದರೆ ಹಿಂದೆ ನಾನು ಸಿಪೇಟ್ ಕಾಲೇಜಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಪ್ರಿನ್ಸಿಪಲ್ ಆಗಿ ಗೌರ್ನಮೆಂಟ್ ಲೆವೆಲಲ್ಲೇ ನಾನು ಕಾರ್ಯದರ್ಶಿ ಖಜಾಂಚಿಯಾಗಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದಲ್ಲಿ ಖಜಾಂಚಿಯಾಗಿ ವರ್ಕ್ ಮಾಡಿ ನನಗೆ ಗೊತ್ತಿರಲಿಲ್ಲ. ಒಂದ್ಸತಿ ರಾಜ್ಯ ಸಂಘದ ಇದು ಏನೋ ಕಾರ್ಯದರ್ಶಿ ಮಾಡಿದ ಸಂತೋಷ ನಾನು ಒಪ್ಕೊಂಡೆ. ಸೊ ನಾನು 1990ರಲ್ಲಿ ಕಲಿಕಾ ಶಾಲೆ ಕೆಲಸ ಕಂಡೆ. ಅವಾಗಿದ್ದೂ ನಾನು ತುಂಬಾ ಮಕ್ಕಳ ಬಗ್ಗೆ ಭಾರಿ ಕೇಳ್ತಾ ಇದ್ದಾರೆ. ಈಗ ನಮ್ಮಲ್ಲಿ 750 ಮಕ್ಕಳಿದ್ದಾರೆ, ನಮ್ಮೊಬ್ಬೇ ಟೀಚರ್. ಸೊ ನಮ್ಮ ಬಾಂಧವ್ಯ ನಮಗೂ ಮಕ್ಕಳಿಗೂ ಟೀಚರ್ಸ್ಗೂ ಹೇಗೆ ಅಂದರೆ, ಸ್ಕೂಲ್ಗಡೆ ಹೋದಾಗೆಲ್ಲ ಡಿಫ್ರೆಂಟಾಗಿ ಹೋಗ್ಬಿಡ್ತೀವಿ. ಮನೆ ಸ್ಕೂಲ್ ಒಳಗಡೆ ಬಂದಾಗ ನಾವು ಫ್ಯಾಮಿಲಿ, ಅಲ್ಲಿಗೆ ನಮಗೆ ಯಾವುದೇ ಭೇದ ಭಾವ ಏನು ನಮ್ಗೆ ಇವೇ ನಮ್ಗೆ ಆ ಥರ ಕಾಣಿಸೋದೇ ಇಲ್ಲ. ಅವ್ರು ಮುಸ್ಲಿಮ್ಸ್ ಮಕ್ಕಳು, ನಾವು ಹಿಂದೂ ಮಕ್ಕಳು, ಅವ್ರು ಇವರು ಅವ್ರು ಜನ ಮಕ್ಕಳು ಇದೇ ಇಲ್ಲ. ಸೊ ಮಕ್ಕಳು ನೀವು ನೋಡ್ಬಿಟ್ರೆ ಎಲ್ಲರೂ
ನಮ್ಮ ಎಚ್ ಎಮ್ ಒಂದು ಮಾತಾಡೋರು ನನಗೆ, ಏನಪ್ಪ ನೀನು ಎಲ್ಲಾದರೂ ಸ್ಪೋರ್ಟ್ಸ್ ಹೋದರೆ ಸ್ಟೇಡಿಯಮಲ್ಲಿ ಮಾರ್ಚ್ ಫಾಸ್ಟಲ್ಲಿ ನನಗೆ ಯಾವಾಗ ಬರ್ತಾರೆ ಸೇವೆಗಳಿಂದ ಮಕ್ಕಳು ನಿನ್ನ ಹತ್ರ ಅಷ್ಟೊಂದು ಕಾಂಟ್ಯಾಕ್ಟ್ ಇದೆಯಲ್ಲ ಹೆಣ್ಮಕ್ಳುಗಳು ಸಾಲಕ್ಕೆ ಏನು ಇಲ್ಲಿನ ಸುಮಾರು 30 ವರ್ಷ ನೀನು ಮಕ್ಕಳ ಜೊತೆ ಬರ್ತಿದ್ದೆ, ಇಲ್ಲೂ ನಿಮ್ಮ ಕಂಪ್ಲೇಂಟ್ ಇಲ್ವಲ್ಲ. ಹೆಣ್ಮಕ್ಳು ಬಂದು ಹಿಂಗೆ ಹಂಗೆ ಹಿಂಗೆ ಅಂತೇಳಿ ಬೇರೆ ಸ್ಕೂಲ್ಗಳೆಲ್ಲ ನಿಮ್ಮ ಎಲ್ಲ ಟೀಚರ್ಸ್ಗಳು ಎಲ್ಲ ಟೀಚರ್ಗಳು ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಮೇಲೆ ಯಾಕೆ ಮಾಡ್ತಾ ಇಲ್ಲ ಸರ್? ಅವರು ನಮ್ಮ ಫ್ಯಾಮಿಲಿ ಮಕ್ಕಳು, ನಾವು ಆ ಥರ ಬೆಳೆಸಿದ್ವಿ. ನಾವು ಎಲ್ಲೇ ಒಂದು ಸ್ಪೋರ್ಟ್ಸ್ಗೆ ಹೋಗ್ಲಿ ಅಲ್ಲಿ ನಮ್ಮ ಮಕ್ಕಳು, ನಮ್ಮ ಶಾಲೆ ಮಕ್ಕಳು, ಬೇರೆ ಕಡೆ ಹೋದಾಗಲೂ ನಾವು ಒಂದು ಫ್ಯಾಮಿಲಿ ಮಕ್ಕಳು. ಸೊ ಇವಾಗ ನಮ್ಮ ಮನೆ ಒಳಗೆ 100 ರೂಪಾಯಿ ದುಡ್ಡಿದ್ರು ಅದನ್ನು ನಾವು ಕಳ್ತನ ಮಾಡಿ ತಾಗಬೇಕಾಗಿಲ್ಲ, ಅದೇ ವರ್ಷವನ್ನು ಖರ್ಚು ಮಾಡೋದು. ಆ ಥರ ಮಕ್ಕಳನ್ನ ಇವತ್ತಿನವರೆಗೂ ಬೆಳೆಸಿದ್ದೀವಿ. 150 ರೂಪಾಯಿನೂ ನಾನು ದುಡ್ಡಿದ್ದೀನಿ. ಇವತ್ತು ಎಷ್ಟೋ ಸಂಧಿಗೆ ಕೊಡ್ತಾ ಇದ್ದಾರೆ, ನಾನು ಸೇರ್ಕೊಂಡಾಗ ಅವ್ರಿಗೆ 65 ಮಕ್ಕಳಿದ್ದಾರೆ, ಈಗ 700 ಚಿಲ್ಡ್ರನ್ ಮಕ್ಕಳಿದ್ದಾರೆ, ಒಳ್ಳೆ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ಬಂದಾಗ ನೋಡಿದ್ರೆ ಬಿಲ್ಡಿಂಗು ಮಕ್ಕಳು ಒಳ್ಳೆ ಖುಷಿ ಆಗೋದು ನನಗೆ. ನಾನು ಅವ್ರಿದ್ದಾಗ ಬೆಳೀಲಿ, ನಾನು 2-3 ಸತಿ ಬಂದಿದ್ದೆ. ಸೊ ಹಾಗಾಗಿ ನಮ್ಮ ಗಜೇಂದ್ರ ಅವರು ನನ್ನ ಸ್ಟೂಡೆಂಟ್, ನಾನು ಸಿಂಪಲ್ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿದಾಗ ಸುಮಾರು ಜನ ನನ್ನ ಸ್ಟೂಡೆಂಟ್ಗಳೇ ತುಮಕೂರಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳದಲ್ಲಿದ್ದಾರೆ. ನನ್ನ ಕೈ ಕೆಳಗಡೆ ಟ್ರೈನಿಂಗ್ ತಗೊಂಡಿದ್ರು. ಇವತ್ತೊಂದು ಫೋನ್ ಮಾಡ್ತಾರೆ, ಸರ್ ಒಂದು ಬ್ಲ್ಯಾಕ್ ಕಟ್ಟೋದಕ್ಕೆ ಮೆಸೇಜ್ ಮಾಡಿ ಸರ್ ನೀವು ಯಾವ ಥರ ಕಟ್ತೀರ. ನಾನು ಫೋನ್ ನಿಲ್ಸೋದು, ಬ್ಲ್ಯಾಕ್ ಕಟ್ಟೋದು, ಅವ್ರಿಗೆ ರಿಯಲ್ ಡೈರೆಕ್ಟಾಗಿ ಕೊಡ್ತಾರೆ. ಸೊ ಅವರು ನೋಡಿ ಟ್ರೈನಿಂಗ್ ಪೀರಿಯಡಲ್ಲೂ ಮಿಸ್ ಮಾಡ್ಕೊಳ್ಳೋರು, ನಾವು ಹೇಳ್ಕೊಟ್ಟಿದ್ದ ಮಿಸ್ ಮಾಡ್ಕೊಳ್ಳೋರು, ಎಲ್ಲೋ ಹೋಗಿ ಅವರು ಈ ಥರ ಎಲ್ಲ ಒಂದು ಜ್ಞಾಪಕ ಬಂದಾಗ ಮಾತ್ರ ಟೀಚರ್ಸ್ನ ಉಪಯೋಗಿಸ್ಕೊಂತಾರೆ. ನಮ್ಮ ಟೀಚರ್ಸ್ ವೃತ್ತಿ ಏನೋದು ಅಂತಂದರೆ ಭಾರಿ ಅಮೂಲ್ಯವಾದದ್ದು. ಸೊ ನಿಮಗೆ ಗೊತ್ತಿದ್ದಂಗೆ ನೀವು ಒಂದು ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇರ್ತೀರ, ಇಂಜಿನಿಯರ್ ಏನೋ ಒಂದು ಪರ್ಚೇಸ್ಗೆ ಹೋಗ್ತಾ ಇದ್ದೀರಾ, ಅವನು ಇಂಜಿನಿಯರ್ ಡಾಕ್ಟರ್ ಆಗಿರ್ತಾನೆ, ಹೋಗ್ತಾ ನಮ್ಮ ಟೀಚರ್ಸ್ ಬರೀ ಅವನು ಡ್ರೈವರೋ ಇನ್ನೊಬ್ಬ ಏನೋ ಆಗಿರ್ತಾನೆ, ಅವನ್ನ ಯಾರು ಗೊತ್ತಿಡಿಯಲ್ಲ. ಬಟ್ ಟೀಚರ್ಸ್ನ ಅವ್ರ ನಮ್ಮ ಪ್ರೆಸಿಡೆಂಟು, ಅವ್ರ ನಮ್ಮ ಪ್ರಿನ್ಸಿಪಲ್, ಅವ್ರ ನಮ್ಮ ಹೆಡ್ ಮೇಡಮ್, ನಮ್ಮ ಸೆಕ್ರೆಟರಿ. ಯಾಕೆಂದರೆ ಇದು ಮನೆ, ಸ್ಕೂಲೆಲ್ಲ ಇದು ಮನೆ ಒಳಗಡೆ ನಮ್ಮ ಮಕ್ಕಳು ಯಾವ ಥರ ಬೆಳೆಸಿದ್ದೀವಿ ನೋಡಿ. ನಮಗೂ ಅಷ್ಟೇ ಈ ಮನೆಗೆ ಹೋಗ್ಬಿಟ್ರೆ ಬೈಕಿನ ನಾವೇ ಮಕ್ಕಳಿಗೆ ಹೋಗಿ ಆಟ ತಿನ್ನೋ ಅಂತೀವಿ. ಇಲ್ಲಿ ಸ್ಕೂಲಿಗೆ ಬಂದಾಗ ಆಗಲ್ಲ. 45 ಜನರು ನಮ್ಮ ಮಕ್ಕಳು ಏನಂತಾರೆ ಭಾವನೆಗಳು ನೋಡ್ಕೊಂತಾರೆ, ಅದು ನಮ್ಮ ಟೀಚರ್ಸ್ ವೃತ್ತಿ. ಸೊ ಅದೇ ನಮ್ಮ ಮಕ್ಕಳನ್ನ ಕೇರ್ಲೆಸ್, ಅವ್ರು ಬಾಕ್ಸಲ್ಲಿ ಹಾಕಂತೀನಿ ಅಂತೀನಿ, ನಮ್ಮ ಮನೆಗೆ ಹೋಗಿ ಆ ಥರ. ಹಂಗಾಗಿ ಈ ಪ್ರೈವೇಟ್ ಮ್ಯಾನೇಜ್ಮೆಂಟಿಗೆ ಬಂದಾಗ ಅವರು ಅಷ್ಟೇ ನಿಸ್ವಾರ್ಥವಾಗಿ ಅವರು ಟೀಚರ್ಸು ಅಷ್ಟೇ ಕೈ ಹಿಡಿದರೆ ಒಂದು ನಾವು ಸಮಸ್ಯೆ ಬೆಳಿಬೇಕು, ಎಲ್ಲೋ ನಾವೊಂದು ಸಮಸ್ಯೆ ಮಾಡಿದ್ದೀನಿ, ನಾನು ಆ ಸಮಸ್ಯೆನ ಇದ್ದಾದರೂ ನಾವು ಡೌನ್ ಮಾಡ್ಕೊಂಬಾರ್ದು. ನಾವು ಸಮಸ್ಯೆನ ಯಾವಾಗಲೂ ಒಂದು ಆಲಿ ಪಬ್ಲಿಕ್ ಸ್ಕೂಲು ತುಮಕೂರಲ್ಲಿ ಅದು ಒಂದು ಹೆಸರಾಗಿರ್ಬೇಕು. ಅವರಿಗೆ ನೋಡಿ ಭೇದ ಏನೂ ಇಲ್ಲ. ನಾನು ಬಂದು ನೋಡಿದೆ ನೋಡಿ, ಇದು ಮುಸ್ಲಿಂ ಸ್ಕೂಲ್ ಆದ್ರೂ ಕನ್ನಡದಲ್ಲಿ ನೇಮ್ ಹಾಕಿದ್ದಾರೆ. ನಿಜವಾಗೂ ಒಂದು ಶಾಲೆ ತುಮಕೂರಲ್ಲ, ಇಡೀ ಥ್ರೂಔಟ್ ಇಂಡಿಯಾದಲ್ಲೇ ಅದು ಎದ್ದು ಕಾಣಿಸ್ತಾ ಇರ್ತೈತೆ. ಯಾವುದರಲ್ಲಿ ಡಿಸಿಪ್ಲಿನ್, ಮಕ್ಕಳ ಬೆಳವಣಿಗೆ, ಮ್ಯಾನೇಜ್ಮೆಂಟು, ಡೆವಲಪ್ಮೆಂಟು, ಅದಕ್ಕೆಲ್ಲ ಮೇನ್ ಕಾರಣ ಹೆಡ್ ಮೇಡಮ್. ಅದಕ್ಕೆ ನಾವೆಲ್ಲ ಸ್ಪಂದಿಸ್ತಾ ಇದ್ದೀವಲ್ವ ಅವ್ರು ಇದಕ್ಕೆ, ಅದು ಈ ಒಂದು ಬಿಲ್ಡಿಂಗ್ ಆಗಲಿ, ಒಂದು ಸ್ಕೂಲು ಡೆವಲಪ್ಮೆಂಟ್ ಆಗೋಕ್ಕೆ ಭಾರಿ ಅತಿ ಅಮೂಲ್ಯವಾದ. ಎಸ್ಪೆಷಲಿ ನಮ್ಮ ಈ ಏನಿದಾಗುತ್ತೆ ಈ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಅಂತಂದರೆ, ಮುಸ್ಲಿಂ ಸ್ಕೂಲ್ಗಳಲ್ಲಿ ಎಲ್ಲ ಸಬ್ಜೆಕ್ಟು ಕ್ಲಿಕ್ ಆಗ್ತಾರೆ ಕನ್ನಡದ. ಸೊ ಅವ್ರು ನೀವು ಎಷ್ಟೇ ಪ್ರೆಸರ್ ಮಾಡಿದ್ರು ಅವ್ರ ತಲೆಗೆ ಹೋಗಲ್ಲ, ನಾವು ಎಷ್ಟು ಇದನ್ನು ಮಾಡಿದ್ರು ಹೋಗಲ್ಲ. ಮೊನ್ನೆ ತಾನೇ 44 ಜನ ಹುಡುಗರಿದ್ವಿ, 44 ಜನದಾಗ 33 ಜನ ಪಾಸ್ ಆದರೂ ಒಬ್ಬನೇ ಮುಸ್ಲಿಂ ಸುಖ ಕನ್ನಡದ. ಅದರಲ್ಲಿ 7-8 ಡಿಸ್ಟಿಂಕ್ಷನ್ ಬಂದು ಇದ್ದವರೆಲ್ಲ ಫಸ್ಟ್ ಕ್ಲಾಸು. ಆ ಥರ ಇದ್ದಾಗ ಅವನು ನಾನು ಹೇಳಿದೆ ಏನೋ ಇದೆ SVS ಆಗಿಬಿಟ್ಟಿದ್ದ, ಅದೊಂದು ಕನ್ನಡ ಪಾಸ್ ಮಾಡ್ಕೊಂಡ್ರೆ 100% ನಿಮ್ಮ ತಂದೆ ತಾಯಿಗೂ ಒಳ್ಳೆಯ ಹೆಸರಿದ್ದಾರೆ. ಇಲ್ಲ ಸರ್ ಏನೋ ಮಾಡಬೇಕು ಸರ್, ದಯವಿಟ್ಟು ಇದನ್ನು ನಾನು ಕೈ ಬಿಡ್ಬೇಡಿ ಸರ್. ಅವರಪ್ಪ ದೊಡ್ಡ ಕಾಂಟ್ರಾಕ್ಟರ್, ತುಂಬ ಒಳ್ಳೆಯವರು. ನಮ್ಮ ಕೆಲವು 101% ಪೇರೆಂಟ್ಸ್ಗಳು ತುಂಬ ಒಳ್ಳೆಯವರು. ಸೊ ಆಗ ಅವನು ಈ ಸತಿ ಒಂದು ಸಪ್ಲಿಮೆಂಟಲ್ಲಿ ಪಾಸಾದ ಅವ್ರ ತಂದೆಯವ್ರ ತಾಯಿ ಇಬ್ಬರು ಬಂದು ಅವನಿಗೆ ಬಂದು ಥ್ಯಾಂಕ್ಸ್ ಹೇಳಿ ಹಾಗೆ
ಮಕ್ಕಳುಗಳನ್ನು ಯಾವ ಸಬ್ಜೆಕ್ಟಲ್ಲಿ ಹಿಂದುಳಿತಾರೆ ಅನ್ನೋದು ಸ್ವಲ್ಪ ನಾವುಗಳನ್ನು ಕೋರ್ಸ್ ಮಾಡಿದ್ರೆ ಮಕ್ಕಳು ಮುಂದೆ ಬರುತ್ತೆ ಇದಾಗುತ್ತೆ. ನೀವು ಅಷ್ಟೇ ಟೀಚರ್ಸ್ ಏನು ಸಂಬಳಕ್ಕೆ ಅಂತ ಬರ್ತಾ ಇಲ್ಲ. ನಿಮ್ಮ ಮೈಂಡಲ್ಲಿ ನೀವು ಏನು ಟ್ರೈನಿಂಗ್ ತಗೊಂಡಿದ್ದೀರಾ ಅದನ್ನು ಮಕ್ಕಳಿಗೆ ವಿದ್ಯೆ ದಾನ ಮಾಡಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರುತ್ತೆ. ಸೊ ಇಷ್ಟೇ ನನ್ನ ಮಾತನ್ನು 26 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಖಂಡಿತ ನಮ್ಮ ಹಾಲಿ ಪಬ್ಲಿಕ್ ಶಾಲೆಯ ಉಪಾಧ್ಯಾಯರೇ, ನನ್ನ ನೆಚ್ಚಿನ ಸಹಪಾಠಿಗಳು, ನನ್ನ ನೆಚ್ಚಿನ ಮಕ್ಕಳು. ನಾನು ತುಮಕೂರಲ್ಲಿ ವಿವೇಕಾನಂದ ಸ್ಕೂಲ್ ನಿಮಗೆಲ್ಲ ಗೊತ್ತಿದ್ದು ವಿದ್ಯಾನಗರದಲ್ಲಿ 18 ವರ್ಷ ಸೇವೆ ಮಾಡಿದೆ. ಅದಕ್ಕಿಂತ ಮುಂಚೆ 1 ವರ್ಷ ವಿನೋಬರದ 1 ವರ್ಷ ಕೆಲಸ ಮಾಡಿದಾಗ ಈತ ಗಜೇಂದ್ರ ನನಗೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಯಿತು. ಅವನು ಸುಮಾರು ಸಖತ್ ಚೀಟೆ ಮಾಡ್ತಾರೆ, ಮಾಮೂಲಿ ಅದು ಸ್ವಲ್ಪ ರೆಡಿ ಮಾಡಿ ಒಂದು ಶಿಲೆನ ಹಾಕಿ ಕೆತ್ತೆ ಮಾಡಿ ಅವ್ನು ರೆಡಿ ಮಾಡಿ ಮುಂದೆ ಒಳ್ಳೆ ಇದಾಗಿ ಬೆಳೆದ. ಸಾಕು ಅಷ್ಟೇ. ಮುಂದೆ ಸ್ಟೂಡೆಂಟ್ ಅನ್ಸ್ಕೊಂಡಲ್ಲ, ಅವನ ಗುರು ಅಂತ ಅದೇ ಸಾಕು. ಮತ್ತು ಅದಕ್ಕಿಂತ ಮುಂಚೆ ಒಂದು ಇದಕ್ಕೆ ಬರ್ತೀನಿ, ಬರೀ ಮಕ್ಕಳಿಗೆ ಬರೀ ಪಾಠ ಕೇಳಿ 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 ಬೋರ್ ಆಗ್ತಾರೆ. ಅದಕ್ಕೆ ಟಿ ಟೀಚರ್ ಅಂತ ಒಂದು ಸಬ್ಜೆಕ್ಟ್ ಟೀಚರ್ ಇಕ್ಕಿತ್ತು. ಏಕೆಂದರೆ ಕ್ಲಾಸ್ 4 ಗೋಡೆ ಮಧ್ಯದಲ್ಲಿ ಪಾಠ ಮಾಡ್ತೀರಾ, ಅವ್ರು ಕೇಳಿ ಕೇಳಿ ಪಾಠ ಕೇಳ್ತಾ ಇರ್ತಾರೆ, ಬೋರ್ ಆಗ್ತದೆ, ಇಂದ ಟೀಚರ್ ಹಳೆ ಪಡೆ ಮಾಡ್ತಾ ಇರ್ತಾರೆ. ಅದೇ ಒಂದು ಫೀಟ್ ಅವ್ರಿಗೆ ರಿಲೀಫ್ ಸಿಕ್ತು ಅಂತಂದರೆ ಅದು ಸ್ವಲ್ಪ ಮೈಂಡ್ ಫೀಡ್ ಆಗ್ತಾ ಇರ್ತದೆ, ಅದು ಮಕ್ಕಳಿಗೆ. ಅದಕ್ಕಿಂತ ಇನ್ನೊಂದು ನಮ್ಮ ಫ್ರೆಂಡು ನಾರಾಯಣ ಅಂತ ಅಂದ್ಬಿಟ್ಟು ಕೆಮಿಕಲ್ ಸ್ಕೂಲಾಗಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಸೇವ್ ಆದಾಗ ಒಂದು ಬರೇ ಪಾಠ ಇರೋದ್ಕಿಂತ ಸರ್ ದಯವಿಟ್ಟು ಒಂದು ಯಾವ್ದಾದ್ರು ಸರ್ ಅದರ್ಸ್ ಟೆಕ್ನಿಕಲ್ ಕೋರ್ ಇರಬೇಕು. ಒಂದು ಸ್ಕೂಲ್ ಬೆಳಿಬೇಕು ಅಂದರೆ ಬರೀ ಒಂದು ಎಜುಕೇಷನ್ ಬೆಳೆಯಲ್ಲ, ಒಂದು ಸ್ಪೋರ್ಟ್ಸ್ ಇರಬೇಕು, ಸೇವಾದಾನ ಇರಬೇಕು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರಬೇಕು. ಇಂಥವಿದ್ದರೆ ಇನ್ನೂ ಚೆನ್ನಾಗಿ ಬೆಳೀತಾರೆ ಸರ್. ದಯವಿಟ್ಟು ನಮಸ್ಕಾರ ಕೊಟ್ಟು ಯಾರು ಕೊಡಿ ಗೈಡ್ಸಿ. ನಾನು ಇವಾಗ ಸ್ಕೌಟಲ್ಲಿ ವುಡ್ ಬ್ಯಾಡ್ಸ್ ಆಗಿದೆ, ಸುಮಾರು ನ್ಯಾಷನಲ್ಲು ಅಟೆಂಡ್ ಮಾಡಿದ್ದೀನಿ. ನಾನು ಡೆಲ್ಲಿಗೆ ಹೋಗಿದ್ದೀನಿ ಸ್ಕೌಟ್ ಮಕ್ಕಳು ಕರ್ಕೊಂಡು. ಆ ವುಡ್ ಬ್ಯಾಡ್ಸ್ ಕೋರ್ಸ್ ಬೇಸಿಕ್ಕು ಅಡ್ವಾನ್ಸು ವುಡ್ ಬ್ಯಾಡ್ಸ್ 3 ಕೋರ್ಸ್ ಆಗಿದೆ. SLC PUC ಡಿಗ್ರಿ ಥರ ಅದನ್ನೇ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ. ಒಂದು ಸುಮಾರು ಅದರಲ್ಲಿ ರಿಸರ್ವೇಷನ್ ಇರುತ್ತೆ, ಇಷ್ಟು ಮಕ್ಕಳಿಗೆ ಇಷ್ಟು ಪರ್ಸೆಂಟೇಜ್ ಇವತ್ತು. ಯಾವ್ದು ಡಿಪ್ಲೊಮಾ ಮಾಡುವಾಗ ರಿಸರ್ವೇಷನ್ ಇರುತ್ತೆ, ಡಿ ಮಾಡುವಾಗ ರಿಸರ್ವೇಷನ್ ಇರುತ್ತೆ. ಮತ್ತು ನೀವು ಯಾವುದೇ ಡಾಕ್ಟ್ರು ಎನಿ ಕೋರ್ಸ್ ಮಾಡಬೇಕಾದ್ರೂ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ನೀವು ವರ್ಕ್ ಆಯಿತು ಅಂತಾರೆ, ಅದರಲ್ಲಿ ರಿಸರ್ವೇಷನ್ ಇರುತ್ತೆ. ಅದರಿಂದ ದಯವಿಟ್ಟು ದಯಮಾಡಿ ಸೇವಾದಾನ ಮಾಡಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಬೆಳೆಸಿ. ಇನ್ನೂ ಯಾವ ಟೆಕ್ನಿಕ್ ಕೋರ್ಸ್ ಮಾಡಿಸಿ ಮಕ್ಕಳಿಗೆ ಇನ್ನೂ ಬೆನಿಫಿಟ್ ಆಗುತ್ತೆ ಅಂತೇಳಿ ವತಿಯಿಂದ ಈ ತುಮಕೂರು ಜಿಲ್ಲೆಯ ದೈಹಿಕ ಶಿಕ್ಷಕರ ಸಂಘಕ್ಕೆ ನಮ್ಮ ಎಲ್ಲ ಸ್ಥಾಪಕ ಅಧ್ಯಕ್ಷರಿಗೆ, ಸ್ಥಾಪಕ ಕಾರ್ಯದರ್ಶಿಯವರಿಗೆ ಸನ್ಮಾನ ಮಾಡಿದಂಥ ಈ ಒಂದು ಸಮಯದಲ್ಲಿ ಪೂರ್ವಕವಾದ ಅಭಿನಂದನೆ.